ನಿಮ್ ಫೋನ್ ನೋಡ್ತಾ ಇದ್ದೆ, ಇನ್ನು ಏನು MLA ಸಾಹೇಬ್ರು ಕೀಪ್ಯಾಡ್ ಮೊಬೈಲ್ ಬಳಸ್ತಿದಾರಲ್ಲ, ಸ್ಮಾರ್ಟ್ ಫೋನ್ ಇಲ್ವಾ ಅಂತ ಯೋಚನೆ ಮಾಡಿದೆ. ಇಲ್ಲ, ಅದಕ್ಕೆ ಮೊದಲಿಂದ ಕೂಡ ಅಭ್ಯಾಸ ಇಲ್ಲ. ನಾನು ಮೊದಲಿಂದ ಕೂಡ ನಂದು ಮೊದಲು ನೋಕಿಯಾ ಬಂದಾಗ ಸಣ್ಣ ಫೋನ್ ತಗೊಂಡಿದ್ದೆ. ಅದೇ ನೋಕಿಯಾ ಫೋನ್ಗಳನ್ನೇ, ಅದೇ ಬ್ರ್ಯಾಂಡ್ ಬದಲಾಯಿಸ್ಬೋದು, ಅದೇ ನೋಕಿಯಾನೇ ಫೋನ್ಗಳೇ ಸ್ಪಾಟ್ ಮಾಡೋದಿಲ್ಲ. ಯಾಕಂದ್ರೆ ಮೊದ್ಲಿದ್ದ ಹಾಗೆ ಇದ್ದೀರಿ ಅಂತ. ಹೌದು. ಒಂದ್ ಹೇಳ್ಬೇಕು ನಾನು, ಮುಂಚೆ ಚಿಕ್ಕವರು ಇರುವಾಗ ನೀವು ಬಡವರಿದ್ರಿ, ಶ್ರೀಮಂತರಾಗಿದ್ದೀರಿ. ಹೌದು. ಅದಂಗ್ ಸರ್ ಒಂದೇ ಇದ್ದೀರಾ? ಇಲ್ಲ, ಒಂದೇ ಇದ್ದೀರಿ ಅಂದ್ರೆ ಮೊಬೈಲ್ ಅನ್ನ ಊಟ ವಿಚಾರ ಆಗ್ಬೋದು, ಸಂಸ್ಕೃತಿ ಆಗ್ಬೋದು, ಸಂಸ್ಕಾರ ಆಗ್ಬೋದು. ನಾನು ಹಿಂದೆ ಹೇಗಿದ್ದು ಇವತ್ತು ಹಂಗೆ ಇದ್ದೀನಿ. ಎಲ್ಲ ಹತ್ತು ಬರೀತೀನಿ, ಕುಟುಂಬದ ಟೀ ಕುಡಿತೀನಿ, ಮದ ಇಡ್ಲಿ ತಿಂತೇನೆ. ಅದ್ರಲ್ಲಿ ಯಾವ್ದು ಬದಲಾವಣೆ ಆಗಿಲ್ವಲ್ಲ. ಬಟ್ಟೆ ಬದಲಾವಣೆ ಆಗಿರ್ಬೋದು ಅಷ್ಟೇ, ನನ್ನ ನಡವಳಿಕೆ ಯಾವುದು ಬದಲಾವಣೆ ಆಗಿಲ್ಲ. ಇನ್ನು ಜಾಸ್ತಿ ಸೇವೆ ಮಾಡ್ಬೇಕು ಅನ್ನೋ ದೃಷ್ಟಿ ಇಲ್ಲಿ ನೋಡಿ, ನನ್ನ ಫೋನ್ ಇದು, ಯಾರನ್ನೇ ಕೇಳಿ ಇದೇ ಫೋನ್ ಅನ್ನೇ ನಾನು ಬಳಸೋದು. ನಾನು ಅದ ಬೇರೆ ಫೋನ್ ಇರೋದಿಲ್ಲ. ಈ ಫೋನ್ ಯಾವತ್ತೂ ಆಫ್ ಮಾಡೋದಿಲ್ಲ ನಾನು. 24 hours ಅಲ್ಲಿ ನೀವು ಯಾವಾಗ್ಲೂ ಫೋನ್ ಮಾಡಿ ನಾನು ರಿಸೀವ್ ಮಾಡ್ತೀನಿ. 24 hours ಅಲ್ಲಿ. ಮೊನ್ನೆ ಕೋವಿಡ್ ಬಂದಾಗ ಇದರ ಅನುಕೂಲ ನನಗೆ ಬಹಳ ಆಯ್ತು. ಹೌದಾ? ಹೆಂಗೆ ಸರ್? ಹೆಂಗೆ ಅಂದ್ರೆ, ಜನಕ್ಕೆ ಸ್ವಿಚ್ ಆಫ್ ಮಾಡ್ಬಿಟ್ರೆ ಜನಕ್ಕೆ ಆಕ್ಸೆಸ್ ಸಿಗೋದಿಲ್ಲ. ಕೋವಿಡ್ ಕಾಲದಲ್ಲಿ ಆಕ್ಸಿಜನ್ ಬೇಕು, ಬೆಡ್ ಬೇಕು ಅಂತೇಳಿ ಎಷ್ಟೋ ರಾತ್ರಿ ಜನ ಫೋನ್ ಮಾಡ್ತಾ ಇದ್ರು. ನಾನು ಹೋಗಿ ಆ ಬೆಡ್ ವ್ಯವಸ್ಥೆ ಮಾಡಿ ಆಕ್ಸಿಜನ್ ತರಿಸಿ ಆಸ್ಪತ್ರೆ ಆಚೆ ಕಡೆ ನಾವು ಕಾರಲ್ಲಿ ಕೂಡ ಮಲಗಿದ್ದಾರೆ ಬಳಸಿದ್ದಾರೆ. ಆ ತೃಪ್ತಿ ಇದೆ ನನಗೆ. ಸರ್, ಇಷ್ಟೆಲ್ಲ ಹೇಳಿದ್ಮೇಲೆ ನಂಗೊಂದು ಕಾಡೋ ಪ್ರಶ್ನೆ ಏನು ಅಂದ್ರೆ, ಅಲ್ಲಪ್ಪ, ಎಂತ ಬಡವರು ನಿರ್ಗತಿಕರು ಅಂತ ಹೇಳುವವರು ಕೂಡ ಒಂದು ಸ್ಮಾರ್ಟ್ ಫೋನ್ ಇಟ್ಕೊಂಡಿರ್ತಾರೆ, ಎಷ್ಟೋ ಅನುಕೂಲ ಆಗುತ್ತೆ, ಆದ್ರೂ ಇವ್ರು ಇಟ್ಕೊಳ್ತಾ ಇಲ್ವಲ್ಲ. ನನಗೆ ಯಾಕೆ ಬೇಕು? ನನಗೆ ಯಾಕೆ ಬೇಕು? ಏನ್ ಕಾರಣಕ್ಕೆ ಬೇಕು ಸ್ಮಾರ್ಟ್ ಫೋನ್? ಯಾಕೆ ಬೇಕು ಹೇಳಿ? ಆಯ್ತು, ಸ್ಮಾರ್ಟ್ ಫೋನ್ ಯಾಕೆ? ಸರ್, ಈಗ ಅಡ್ವಾಂಟೇಜಸ್ ಇಲ್ಲ ಅಂತೀರಾ? ಏನಕ್ಕೆ ಬೇಕು ಹೇಳಿ? ನನ್ನ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಬಹುದು. ಇಲ್ಲಿ ಕೇಳಿ, ನೀವು ಎಲ್ಲ ನ್ಯೂಸ್ ಅಪ್ಡೇಟ್ಸ್ ತಿಳ್ಕೊ ನೋಡಿ. ಒಂದ್ ಹೇಳ್ತೀನಿ, ಇವತ್ತು ನಿಮ್ ನ್ಯೂಸ್ ಚಾನಲ್ ಏನಿದಾವೆ ಸತ್ಯ ಹೇಳ್ತೀವಿ ನನಗೇನು ಅನ್ಸಲ್ಲ. ನಿಮ್ಮ ನ್ಯೂಸ್ ಚಾನಲ್ ಕೂಡ ಇವತ್ತು ವ್ಯಾಪಾರೀಕರಣ ಆಗ್ಬಿಟ್ಟಿದ್ದಾವೆ. ಕರೆಕ್ಟ್. ಸೋಲ್ಡ್ ಮೀಡಿಯಾ ಆಗಿದ್ದಾವೆ. ಹಂಗಾಗಿ ನ್ಯೂಸ್ ನೋಡಿ ಏನ್ ಮಾಡ್ತೀರ ನೀವು? ಸುದ್ದಿ ಟಿವಿ ನೋಡ್ತೀವಿ ಮನೇಲಿ ಇದ್ದಾಗ, ಅದಕ್ಕೆ ನ್ಯೂಸ್ ನೀವು ಜನರಲೈಸ್ ಮಾಡಕ್ ಆಗಲ್ಲ ಸರ್, ಎಲ್ಲವೂ ಹಾಗೆ ಅಂತ ಹೇಳಕ್ ಆಗಲ್ಲ. ಎಲ್ಲ ಶಾಸಕರು ಒಂದೇ ಅಂತ ಹೇಳಕ್ ಆಗಲ್ಲ. ನಾರಾಯಣಸ್ವಾಮಿ ಅವರು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರೆ, ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ನನಗ್ ಸಾಕು, ನನಗೆ ಆಪರೇಟ್ ಮಾಡಕ್ಕೆ ಬರಲ್ಲ. ಏನ್ ಗೊತ್ತಾ ಸರ್, ಸತ್ಯ ಹೇಳ್ತೀನಿ ಹೇಳಿ, ನನಗೆ ಮೆಸೇಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಇಟ್ಸ್ ಅ ಫ್ಯಾಕ್ಟ್. ನನಗೆ ಓನ್ಲಿ ರಿಸೀವಿಂಗ್ ಅಂಡ್ ಔಟ್ ಗೋಯಿಂಗ್ ಸಾಕ್ತಾನೆ. ಐ ಆಮ್ ಹ್ಯಾಪಿ ವಿತ್ ದಿಸ್ ಫೋನ್. ಹೇಗಿದೆ ಸರ್? ಬೇಕು ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.